ಇವತ್ತು ಸಾಲಿಗೆ ರೆಡಿ ಆಗೇನ್ರಿ. ಯಾಕಂದ್ರೆ ಇವತ್ತು 15 ಆಗಸ್ಟ್ ಅಲ್ರಿ, ಅದಕ್ಕೆ ರೆಡಿ ಆಗೇನ್ರಿ ಇವತ್ತು ಸಾಲಿಗೆ. ಈಗ ತಗೋಪ್ಪ ರೆಡಿ ಆಗೇನಿ ಈಗ ಸಾಲಿಗೆ. ಅವ್ರ ಪಪ್ಪಾಯಿನಾಗ ಹೋಗಿ ಜೆಂಡ ಅದು ಇದು ತೊಗೊಂಬಂದು ಕೊಟ್ಟಾರ್ರಿ ಅವನಿಗೆ. ಸಮ್ಮು ಇವತ್ತೇನಪ್ಪ 15 ಆಗಸ್ಟ್. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ, ಸ್ವಾತಂತ್ರ್ಯ ಸಿಕ್ಕಿದ ದಿನ ಎರಡು ಇವತ್ತು. ರೈತರ ಮಂದಿನಿ. ಅಮ್ಮ ಅಣ್ಣ ಸಾಲಿಗೆ ಒಯ್ಬೇಕದು, ಸಾಲಿಗೆ ಒಯ್ಯೋದು ರೆಡಿ ಆಗೇನ್ರಿ. ಇನ್ನು ಒಂದು ಬಸ್ ಬಂದಿಲ್ಲ. ನಾನು ಇನ್ನು ಬಾಂಡೆ ಉದ್ದಾವ ಇಟ್ಟಿನಿ ಇಲ್ಲೇ. ಮೊದ್ಲು ಅವ್ನಿಗೆ ರೆಡಿ ಮಾಡೇನ್ರಿ. ಆ ಮುತ್ತೆ ಬರ್ತಾನ ಅಲ್ಲಿ ರೋಡಿಗೆ ಹೋಗಿ ನೀವು ಬಸ್ ಇದು ಬರ್ತದೆ. ಈಗ ಕಿತ್ತೋಗಿ ಅಲ್ಲಿ ಬಿಸಿಗಿಡ್ ತಗೊಂಡು ಬಿಸಿಗಿಡ್ತೀನಿ. ಬಿಸಿಗಿಡ್ತೀನ ಅಮ್ಮ ಅಣ್ಣದರೆ ಈ ಸಮೂ ಅಂತ ಹೋದನ್ರಿ ಇವತ್ತು ಜಲ್ದಿನೇ. ಈ 7 ಗಂಟೆ ಅಷ್ಟೊತ್ತಿಗೆ ಹೋಗ್ಯಾನ್ರಿ. ಈಗ ನಾವು ಚಹಾ ಕುಡ್ದೇವು ಎಲ್ಲರೂ. ಅವ್ವ ಚಹಾ ಮಾಡಿದ್ಲು. ಸಮೃದ್ಧಿ ಸಮೃದ್ಧಿ ಎಲ್ಲಿದೆ? ಹಾಂ ಇಲ್ಲಿ ಹಳ ನಾ ಯಾಕಡೆ ಹೋಗಳ ಅಂತ ಮಾಡಿದ್ದು. ಇಲ್ಲ ಹಳ ಇಲ್ಲಿ. ಈಗ ಒಂದಿಷ್ಟು ಚಪಾತಿ ಹಿಟ್ಟು ನಾತೀನಿ ರೀ. ಅವ್ವ ಅಂತಂದ್ರೆ ಪಲ್ಯ ಮಾಡಕತ್ತಾಳ್ರಿ, ಹಾಗಲಕಾಯಿ ಪಲ್ಯ ಮಾಡ್ತಾಳೆ. ಅದಕ್ಕೆ ನಾನು ಒಂದಿಷ್ಟು ಚಪಾತಿ ಮಾಡ್ತೀನಿ ರೀ. ಈಗ ಚಪಾತಿ ಹಿಟ್ಟು ನಾದೀನಿ ರೀ. ಹೊಲಕ್ಕೆ ಬುದ್ಧಿ ತೊಗೊಂಡು ಹೋಗ್ತಾರೆ, ಅದಕ್ಕೆ ಜಾಸ್ತಿ ನಾದಿ ಹಿಟ್ಟು. ಈಗ ಅವ್ವ ಅಂತಂದ್ರೆ ಹಾಗಲಕಾಯಿ ಪಲ್ಯ ಮಾಡ್ತಾಳೆ, ನಾನು ಚಪಾತಿ ಮಾಡ್ತೀನಿ ರೀ. ಈಗ ನೋಡಿರಿ ಚಪಾತಿ ಮಾಡೋದನ್ನ ಆಯ್ತು ರೀ. ಅವನ್ನ ಪಲ್ಯ ಅದು ಮಾಡೋದನ್ನ ಆಗ್ಯದ. ಈಗ ನಾ ಯಜಮಾನ್ರು ಬಂದಿಲ್ಲ ರೀ, ಅದಕ್ಕೆ ಹೋಗಿ ಬಟ್ಟೆ ತೊಗೊಂಬರ್ತೀನಿ ರೀ ನಾನು. ಆ ಯಜಮಾನ್ರು ಬಂದಮೇಲೆ ಊಟ ಮಾಡಕತ್ತೀರಿ. ಸಮೃದ್ಧಿ ಅಂತ ಟ್ಯಾಕ್ಟ್ರನ್ನ ಕುಂತು ಆಟ ಆಡ್ಕತ್ತಾಳ್ರಿ. ಸಮ್ಮೂನು ಏನು ಬರ್ಬೋದು ರೀ, 11 ಗಂಟೆ ತನಕ ಹಂಗೆ ಬರ್ತಾರೋ, ಇನ್ನು 12 ಗಂಟೆಗೆ ಬರ್ತಾರೋ ರೀ. ಜಲ್ದಿನೇ ಬರ್ತಾರಲ್ರಿ ಇವತ್ತು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹೋಗಿ ಬಟ್ಟೆ ತೊಗೊಂಬರ್ತೀನಿ ರೀ ಬಡ ಅಂತ ಅಷ್ಟು. ಪ್ಯಾಂಟ್ ಉಟ್ಕೊಂಡಿದ್ದಿ, ಸಾಣ ಉಟ್ಕೊಂಡಿದ್ದೆ. ಪ್ಯಾಂಟ್ ಸಣ್ಣ ಪ್ಯಾಂಟ್ ಉಟ್ಕೊಂಡಿದ್ದಿ, ಅಂಗಿ ದೊಡ್ಡದಾಗ್ಯದ, ಪ್ಯಾಂಟ್ ಸಣ್ಣದಾಗ್ಯಾವ ಒಳಗಾಗ್ಯದಲ್ಲ. ಚಲೋ ನೋಡಿರಿ ಚಲೋ ಏನೇನು ಹಾಕಂದ್ರಿ? ತುಪ್ಪ ಸಕ್ರಿ ಪಲ್ಯ ಹಚ್ಚು ಪಲ್ಯ ಹಚ್ಲಿ. ತುಪ್ಪವಲ್ಲ ಎಲ್ಲಿ ಮೇಲೆ ಇಟ್ಕೋಬೇಕದು. ಏನಂತ ಪಪ್ಪ ಎಲ್ಮೇಲೆ ಹಾಕ್ತಾರೆ ಹಾಕೊಡೋದ್ರಿ. ಸಕ್ರಿ ತಗೊಂಡ್ರೆ ಮಾಮ ಅವಲ್ಲ ತುಪ್ಪ ಸಕ್ರಿ ನೀ ಪಾಪ ಕೊಡು. ಏನಂತ ಕೊಡು, ಏನಂತ ಕೊಡು. ಹಾಂ ನೀನು ನೋಡೋದು ಬಾಳಿಕೆ ಪಾಪ ಬಾಳಿಕೆ ತುಪ್ಪ. ಚಮಚ ಒಳ ಬಿದ್ದಲ್ಲ ಹಾಕ್ಲಿಕ್ಕೆ ಇಟ್ಟಿರ್ಬೋದು, ಹಾಕ್ಲಿಕ್ಕೆ ಇಟ್ಕೋಬೇಕು. ಸಕ್ರಿ ಹಾಕಿ ಚಿಮ್ಟಿ ತಗೋರಿ ಸಮೃದ್ಧಿ ಹೋಗಿ ಹಾಕಲ್ಲ ಚಿಮ್ಟಿ ಹೋಗ್ಯವ ಸ್ವಲ್ಪ ಇನ್ನ ಇಕ್ಕಿಲ್ಲವ ನಾವು ಅವು ಇದೋಗ್ಯ ಮಾಡ್ತಿದ್ಯ ಇದೊಂದೇ ಚಿಮ್ಟಿ ತಂಬು ಹಾಕಂಪ ಚಿಂಟಿ ಹೊಡು ಉಡ್ಕೋತ ಹೋಗ್ಯವ ಓಡ್ತಾ ಕಿಲ್ಲ ಈಗ ಗ್ಯಾಸಿನ ಮೇಲೆ ಚಿಮ್ಟೆಗೆ ನೀನು ಬರಲ್ಲ ನಾನು ಸುಡ್ತಾವ ಮೊಸರದಮ್ಮ ಹಾಕ್ಯಾರ ಬಾಕಿ ಆಗ್ತವು. ಇದು ಬೇಡ ಹಚ್ಕೊಳ್ತವು, ಅದು ಬೇಡ ಖರಾಬಾಗಿ ನಂಗೆ ಇಲ್ಲ ಆಗಿಲ್ಲ
ಅರ್ಧ ಬಿಡು ಪಪ್ಪ ಅರ್ಧ ನೀವು ಇದು ಮುದ್ದೆ ಮಸಾಲೆ ಒಂದು ಚಮಚ ಅದನ್ನೇ ಸಮೃದ್ಧಿ ಒಂದು ಬಟ್ಲ ತಂಬೋಗಿ ಚಾ ಕುಡಿಯೋದು ಕಲದ ಒಂದು ಕಲ್ಗರ್ ಬೈ ಅಲ್ಲಿ ಒಂದು ಕಲ್ಗರ್ ಬೈ ತಳಗ ತಳಗ ನೋಡಿ ಬಟ್ಲ ಚಾ ಕುಡಿಯೋದು ತಳಗದ ನಿನ್ನ ಕಾಲ ಬೈ ತಳಗ ನೀನು ಬಟ್ಲ ಮುತ್ತೆ ಊಟನೇ ಆಗ್ತದೆ ಈ ಥರ ತಗ ಕ್ಲೀನ್ ಮಾಡ್ರೆ ಕಡೆ ಹಿಂದಿನ ಯಾಕೆ ಒಂದು ನೀನು ಬಳಕೆ ಮೆತ್ತಗಿದೆ ಎದ್ರಾಗ ಹಾಕ್ಬೇಕು ಸಪ್ಪರ್ ಕೂಡ ಉಣಲ್ಲ ನೀ ಹಾಲದ ಸಕ್ಕರೆ ಹಾಕ್ಲಿ ನೀವು ತಮ್ಮ ಕೂಡ ಸಾರಿ ಹೋಗಿ ಬರೋದಿತ್ತು ಯಾರು ಚಿತ್ರ ನೋಡಿ ಬಾ ನಿಜವ ತಯಾರಾಗಿದ್ರೆ ಅವರೆಲ್ಲ ಯಾರು ವಾಪಸ್ ಹಾಕಿ ಇರ್ತಾನ ಅವ್ರಿಗೆ ಮುಂಜಾನೆ ತಡಾದಂತೆ ಮಾಡಿನ ಬರ್ತಾನೆ ಈಗ ಚಪಾತಿ ಬರ್ತಾನ್ರಿ ಈಗ ಬರ್ತಾನ ಹೊರಕ್ಕೆ ಚಪಾತ ಅಟ್ಟೆ ಅಲ್ಲಿ ಕೂಡ ಬಿಟ್ಟಂದು ಬಿಟ್ಟಂಕು ಫ್ರೆಂಡ್ಸ ನನಗೇನೇನು ಬೇಕು ಬಣ್ಣ ತನಕ ನನ್ನ ಶಾಪಿಂಗ ಮತ್ತು ಮಕ್ಕಳಿಗೆ ಹಬ್ಬ ಶಾಪಿಂಗ ಎಲ್ಲ ಮಾಡ್ಕೊಂಬಂದಿದ್ದೇವ್ರಿ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಮಕ್ಕಳಿಗೆ ಎಲ್ಲನೂ ತೋರಿಸ್ತೀನಿ ಈಗ ಇದೆ ಡಬ್ಬಿಗಳು ಶಾಪಿಂಗ್ ಅಂತಂದ್ರೆ ಭರ್ಜರಿಯಾಗಿ ಮಾಡ್ಕೊಂಬಂದಿದ್ದೇವ್ರಿ ಅಂದರೆ ಏನೇನು ತೊಗೊಂಡು ಏನಿಲ್ಲ ಏನು ತೋರಿಸೋಕ್ಕಾಗಲಿಲ್ಲ ಆದರೆ ಇವತ್ತು ಎಲ್ಲನೂ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಭರ್ಜರಿ ಶಾಪಿಂಗ್ ಏನೇನು ತೊಗೊಂಡಿವಪ್ಪ ಅಂತಂದ್ರೆ ಒಂದೊಂದಾಗಿ ತೋರಿಸ್ತೀನಿ ಈಗ ಮೊದಲನೇದಾಗಿ ನಮ್ಮ ತಮ್ಮಗ್ರಿ ಹಬ್ಬಕ್ಕೆ ಅವನಿಗೆ ಎರಡೆರಡು ಜೊತೆ ತೊಗೊಂಡಿದ್ದೇವ್ರಿ ಒಬ್ಬೊಬ್ಬರಿಗೆ ಇವೆರಡು ನಮ್ಮ ಸಮ್ಮನೂರು ಇವ ಶರ್ಟ್ಗಳು ಮತ್ತು ಪ್ಯಾಂಟ್ ಇವೆರಡು ಪ್ಯಾಂಟ್ನ ಎರಡು ತೊಗೊಂಡಿದ್ದಾರೆ ನಿಮಗೆ ಕ್ವಾಲಿಟಿ ಅಂತೂ ಮಸ್ತ್ ಇದಾವ್ರಿ ಸೂಪರ್ ಕ್ವಾಲಿಟಿ ಅವರಿ ಬಟ್ಟಿದ ಕ್ವಾಲಿಟಿ ಅಂತೂ ಏನು ನೋಡಂಗಿಲ್ಲ ಮಸ್ತ್ ಅವರಿ ಪ್ಯಾಂಟ್ ಅಂತೂ ಭಾಳಷ್ಟು ದಪ್ಪ ದಪ್ಪಾಗಿ ಇವ ನಮ್ಮ ಸಮ್ಮನವ್ರು ಹಾಫ್ ಸ್ಲೀವ್ ತೊಗೊಂಡಿವ್ರಿ ಸರ್ತಿ ಯಾಕಂದ್ರೆ ಅವು ಬಟನ್ನೇ ಹಾಕೊಳ್ಳಲ್ರಿ ಅವ ಫುಲ್ ಸ್ಲೀವ್ ತೊಗೊಂಡಿರ್ತೀವಿ ಅಷ್ಟೇ ಬ್ಯಾಡೆ ಬೇಡ ಅಂತೇಳಿ ಈ ಸರ್ತಿ ಹಾಫ್ ಸ್ಲೀವ್ ತೊಗೊಂಡಿದ್ದಾರೆ ಸಾಮಾನು ಐತ್ರಿ ಇದು ಬ್ಲೌಸ್ ಪೀಸಸ್ ಗಡ್ಡಿಲ್ಲ ಎಷ್ಟು ತೊಗೊಂಡು ನೋಡ್ರಿ ಬ್ಲೌಸ್ ಪೀಸ್ಗಳು ಡಿಸೈನರ್ ಬ್ಲೌಸ್ ಪೀಸ ಮತ್ತು ಪ್ಲೇನ್ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡಿನ್ರಿ ಇವ ಇಷ್ಟೊಂದು ಬ್ಲೌಸ್ ಪೀಸ್ ಎದಕ್ಕಪ್ಪ ಅಂತಂದ್ರೆ ಈಗ ನಾಗರ ಪಂಚಮಿ ಹಬ್ಬ ಅಲ್ರಿ ನಾಗರ ಪಂಚಮಿ ಹಬ್ಬ ಅಂತಂದ್ರೆ ನಮ್ಮ ಕಡೆಗೆ ಭಾಳ ವಿಶೇಷ ರೀ ಅಂದರೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಪ್ಸ ಕೊಡೋದ ಪದ್ಧತಿ ಇದೆ ರೀ ಅದಕ್ಕೆ ಕೊಬ್ಬರಿ ಕುಪ್ಸ ಕೊಡೋಕಂತೇಳಿ ಈ ರೀತಿ ಡಿಸೈನರ್ ಬ್ಲೌಸ್ಗಳು ತೊಗೊಂಡಿನ್ರಿ ನೋಡ್ತಿರ್ಬೋದು ಯಾವ ರೀತಿ ಇದಾವೆ ಡಿಸೈನ್ ಅಂತೇಳಿ ಇವ ಒಟ್ಟು ಎಷ್ಟು ಅಂತಂದ್ರೆ 1 2 3 4 5 6 7 8 9 10 11 12 ಇವು ಡಿಸೈನ್ ಬ್ಲೌಸ್ಗಳು 12 ತೊಗೊಂಡಿನ್ರಿ ಒಟ್ಟು 6 ಮಂದಿಗೆ
ಬರ್ತಾವ್ರಿ ಇವು 12 ಅಂತಂದ್ರೆ 2 ಬ್ಲೌಸ್ ಪೀಸ 2 ಕೊಬ್ಬರಿ ಕೊಟ್ಟು ಬರ್ತಾರೆ ರೀ ಹೆಣ್ಮಕ್ಳಿಗೆ ಹಬ್ಬಕ್ಕೆ ನಂಬಲ್ಯಾಕ ಅದ್ರ ಸಲ್ಯಾಕ ಇವು ಬ್ಲೌಸ್ ಪೀಸ್ ತೊಗೊಂಡು ನೋಡ್ರಿ. ಇವು ಒಂದು 2 ಜೊತೆ ಏನದಲ್ರಿ ಇವ ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡಿನ್ರಿ ಇವು ನೋಡ್ರಿ. ಇವು 2 ಜೋಡಿ ಪ್ಲೇನ್ ಅದಾವ್ರಿ. ಇವ ಡಿಸೈನ್ ಬ್ಲೌಸ್ ರೀ. ಬ್ಲೌಸ್ ನೋಡ್ರಿ ಎಷ್ಟು ಮಸ್ತ್ನಾಗ ಅದಾವ್ರಿ. ಇವು ಕೊಬ್ಬರಿ ಕುಸ ಕೂಡ್ಲಾಕ ತೊಗೊಂಡಿನಿ ಹೆಣ್ಮಕ್ಳಿಗೆ. ಇವಾಗ ನಮ್ಮ ಸಮೃದ್ಧಿಗೆ ಚೂಡಿದಾರ್ ಪ್ಯಾಂಟ್ ತೊಗೊಂಡಿದ್ರಿ ಸರ್ತಿ ನಾನು ಹಾಕೋತೊಳಗಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಬರೀ ಸಣ್ಣ ಬಟ್ಟೆ ಬೇಡ್ತಾಡ್ರಿಕ್ಕಿ. ಇದು ನೋಡ್ರಿ ಸಮೃದ್ಧಿ ಇದು ಪ್ಯಾಂಟ ಇದು ಚೂಡಿದಾರ್. ಏನು ಮಾಡ್ತಾಳೆ ನೋಡಮ್ರಿ. ಖರಾಬಂತೂ ತಂದೀನಿ. ಇದು ನೋಡ್ರಿ ಇನ್ನೊಂದು ಜೋಡಿ ತೊಗೊಂಡಿದ್ದೀವಿ ನಮ್ಮ ಸಮೃದ್ಧಿ. ಈ ರೀತಿ ಬಂದಿದ್ದು ಸ್ವಲ್ಪ ಫ್ರಾಕ್ ಥರ ಬಟ್ಟೆಗಳು ಹಳೆಗೆಲ್ಲ ಹಾಕಿ ಅವ್ರ ಪಪ್ಪ ಇಷ್ಟಪಟ್ಟು ತೊಗೊಂಡಿದ್ದೀವೆಲ್ಲ. ಬಟನ್ ಅದಾವೇನ್ರಿ, ಬಟನ್ ಅವ್ರಿಗೆ ಅವ್ರ ಪಪ್ಪನ ಇಷ್ಟ ರೀ. ಆದ್ರೆ ಅವ್ರ ಮಗಳು ಯಾವ ಇಷ್ಟಪಟ್ಟು ನಮ್ಮ ಸಮೃದ್ಧಿ ಯಾವ ಕೈ ಹಚ್ತಾಳ ಅವು ತೊಗೊಂಡಾರಿ. ಇದು ಅದ್ರ ಜೊತೆ ಅವು 2 ಜೋಡಿ ಹಿಡ್ಕೊಂಡಿದ್ದಂತ ನಮ್ಮ ಪಪ್ಪ ಅದಕ್ಕೆ ಯಾವ ಕೈ ಹಚ್ತಾಳ ಅವು ತಗೋ. ಇದು ಪ್ಯಾಂಟ್ ರೀ. ಇಲ್ಲೊಂದು 2 ವಿಷಯ ಬಂದವ ಈ ರೀತಿ ಅದ ನೋಡಿ ಪ್ಯಾಂಟ್. ಭಾರಿ ಹಾರಕತ್ತವ್ರೆಲ್ಲ. ಇದಿಷ್ಟು ಮಕ್ಕಳು ಮತ್ತು ಹೆಣ್ಮಕ್ಳಿಗೆ ಬ್ಲೌಸ್ ಪೀಸ್ ತೊಗೊಂಡಿದ್ದೈತೆ. ಈಗ ನಾನು ಶಾಪಿಂಗ್ ಏನೇನು ತೊಗೊಂಡಿನಿ ಅಂತ 2 ಲೆಹಂಗಾ ತೊಗೊಂಡಿದ್ದೆ ನಾನು. ಡೈಲಿ ಯೂಸಿಗೆ ಇದೊಂದು 2 ಲೆಹಂಗಾ ಪೀಸು. ಮತ್ತು ಈಗ ನಾನು ಪ್ರತಿದಿನ ಅಂತೂ ಸೀರೆನ ಹಾಕೋತೀನಿ ರೀ. ನೈಂಟಿ ಅದೇನು ಹಾಕ್ಕೊಳ್ಳೋಂಗಿಲ್ಲ. ಆದರೆ ಡೆಲಿವರಿ ಟೈಮ್ನಾಗ ಅಷ್ಟೇ ನಾನು ನೈಂಟಿ ಯೂಸ್ ಮಾಡ್ತೀನಿ ರೀ. ಅದ್ರ ಸಲಕ್ಕ ಅಲ್ಲಿ ಒಂದು ಬಾಜು ಐತೆ. ಅದಕ್ಕೆ ನಾನು ನಿನ್ನೆ ಹೋಗಿ ನೈಂಟಿಗಳೆಲ್ಲ ತೊಗೊಂಬಂದ್ರಿ. 90 ಇದು ಕಾಟನ್ 90 ಇದೆ ರೀ. ಈ ರೀತಿ ಬಂದ ಇವನ್ನ ಹಿಡಿಸ್ಬೇಕು ರೀ. ಇಲ್ಲೇ ಬಟನ್ಸ್ ಅವ ರೀ 3 ಮತ್ತು ರೌಂಡ್ ನೆಕ್ ಬಂದು ರೀ. ಇವಾಗ ತೊಗೊಳ್ಳಿ ಒಂದು ಸ್ವಲ್ಪ ಈ ರೀತಿ ಡಿಸೈನ್ ಬಂದದ. ಮತ್ತು ಇಲ್ಲೇ ಒಂದು ಸ್ವಲ್ಪ ಸ್ಲೀವ್ ಇದು ಬಂದಿದೆ ರೀ, ಪಫ್ ಸ್ಲೀವ್ ಅಂತಾರಲ್ರಿ ಆ ರೀತಿ. ಇದಕ್ಕೆ ಮತ್ತು 90 ಈಗ ಹೊಸದಾಗಿ ಇದು ಬಂದಾವ ನೋಡಿರಿ. ಈ ರೀತಿ ಕಟ್ಟಾವ್ ಡೋರಿಗಳು ಬಂದಾವ. ಇವಕ್ಕೆ ಚಂದ ಅನ್ನಿಸ್ತದೆ, ಯಾಕಂದ್ರೆ ಸ್ವಲ್ಪ ಲೂಸ್ ಆಗಿದ್ರು ನಾವು ಡೋರಿ ಕಟ್ಟಿದ್ರೆ ಮಸ್ತ್ನಾಗ ಇರ್ತದೆ ನೋಡಿರಿ. 90 ಈ ರೀತಿ ಇದೆ ರೀ. ಹೆಂಗದ ಅಂತ ಕಮೆಂಟ್ ಮಾಡಿರಿ. 90 ಇದಕ್ಕೆ 2 ಕಲರ್ಸ್ ಮತ್ತು 2 ಡಿಸೈನ್ಸ್ ಒಳಗೆ ಬಂದರೆ ಇದು ಒಂದು 90 ರೀ. ಮತ್ತು ಇನ್ನೊಂದು ಇದು ಬೇರೆ ಅದ ರೀ. ಇದಕ್ಕೆ ಯಾವುದು ರಿಯಾನ್ ಫ್ಯಾಬ್ರಿಕ್ ಏನೋ ಅಂತ ಅಂದ್ರಿ ಅವ್ರು. ಒಂದು ಕಾಟನ್ ತೊಗೊಂಡಿದ್ರಿ, ಒಂದು ರಿಯಾನ್ ಫ್ಯಾಬ್ರಿಕ್ ತೊಗೊಂಡಿನಿ. ಇದೇ ಚಲೋ ಮತ್ತು ಇದು ಬಟ್ಟೆ ಚಲೋ ಬರ್ತದೆ. ಇದು ಒಂದು ತೊಗೊಂಡಿನಿ ರೀ. ಇದಕ್ಕೂ ಅಷ್ಟೇ ರೀ 3 ಬಟನ್ಸ್ ಬಂದವ. ಮತ್ತು ಇದಕ್ಕೂ ಇಲ್ಲೊಂದು ಸ್ವಲ್ಪ ಸ್ಲೀವಿಗೆ ಈ ರೀತಿ ಪುಗ್ಗ ಕೊಟ್ಟಾರ. ನನಗೆ ಪುಗ್ಗ ಅಂದ್ರೆ ಇಷ್ಟ ಇಲ್ಲ, ಅದು ಕೊಟ್ಟಾರ. ಮತ್ತು ಇದಕ್ಕೂ ಅಷ್ಟೇ ರೀ. ಈ ರೀತಿ ಸೇಮ್ ಡೋರಿಗಳು ಬಂದವ್ರಿ ಕಟ್ಟವು. ಅಂದ್ರೆ 90 ಸ್ವಲ್ಪ ಲೂಸ್ ಆದ್ರೂ ಈ ರೀತಿ ಕಟ್ಟಿದ್ರೆ ಕರೆಕ್ಟ್ ಆಗ್ತದಂತ್ರಿ. ಏನು ಇದು ಹಿಡಿಸ್ಲಾಕ ಕೊಡ್ಬೇಕು ರೀ. ಮತ್ತು ಉದ್ದನೂ ಭಾಳ ಜಾಸ್ತಿ ಇರ್ತಾವೆ. ನನಗೆ ನೋಡಿ ಹಿಡಿಸ್ಲಿಕ್ಕೆ ಕೊಡ್ಬೇಕು ರೀ. ಈಗ ಇವು ಈ ರೀತಿ ಅವ ನೋಡ್ರಿ 90 ನಾನು ಸಲಿಯಾಕಂತೇಳಿ ಈಗ ಡೆಲಿವರಿ ಟೈಮಿಗೆ ಬೇಕಂತೇಳಿ ಇವೆರಡು 90 ತೊಗೊಂಬಂದಿನಿ ರೀ. ಇನ್ನು ಪ್ರತಿದಿನ 90 ಅದನ್ನು ಹಾಕೊಳ್ಳಲ್ರಿ. ಆದರೆ ಡೆಲಿವರಿ ಟೈಮಿಗೆ ಬೇಕಲ್ರಿ, ಅದಕ್ಕೆ ಇಷ್ಟ ಶಾಪಿಂಗ್ ಡೆಲಿವರಿ ಶಾಪಿಂಗ್ ಕಂಪ್ಲೀಟ್ ಆಯ್ತು. ಡೆಲಿವರಿ ಶಾಪಿಂಗ ಮತ್ತು ಹಬ್ಬದ ಶಾಪಿಂಗ್ 2 ಕಂಪ್ಲೀಟ್ ರೀ. ಇದ್ರೊಳಗೆ ಯಾರು ಬಟ್ಟೆಗಳು ಚಂದವ ಅಂತ ಕಮೆಂಟ್ ಮಾಡಿ ಹೇಳ್ರಿ.